ಹೆಲೋ ಫ್ರೆಂಡ್ಸ್, ಎಮ್ ಡಿ ಏಂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ವೆಜಿಟೇಬಲ್ಸ್ ಪಲಾವ್ ಮಾಡ್ತಾಯಿದ್ದೀವಿ. ಸರಳವಾಗಿ ಮಾಡುವಂಥ ಈಸಿ ರೆಸಿಪಿ ಇದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಜಾರ್ ತೊಗೊಳ್ಬೇಕು. ಆ ಜಾರ್ಗೆ ಒಂದು 4 ಹಸಿಮೆಣಸು, ಹಾಗೆ ಒಂದು 4-5 ಬೆಳ್ಳುಳ್ಳಿ, ಚಕ್ಕೆ ಒಂದು 2 ಇಂಚಷ್ಟು ಚಕ್ಕೆ ಹಾಕ್ಕೋಬೇಕು, 1-2 ಏಲಕ್ಕಿ ಹಾಕ್ಕೋಬೇಕು, ಒಂದು 7-8 ಲವಂಗ ಹಾಕ್ಕೋಬೇಕು, ಹಾಗೆ ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೋಬೇಕು. ಇವಾಗ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಂದು ಚಕ್ರ ಮೊಗ್ಗು ಹಾಕೋಣ. ನಂತರ 2 ಪಲಾವ್ ಎಲೆ, ಹಾಗೆ ಒಂದು ಹಸಿಮೆಣಸು. ಇವಾಗ ಹಸಿ ಬಟಾಣಿ ಮತ್ತು ಹಸಿ ಕಡಲೆಕಾಳು, ನೀವು ಬೇಕಾದರೆ ಬಟಾಣಿ ಮಾತ್ರ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಹಾಕೋಣ. ಹಾಗೆ ಬಟಾಟೆನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕೋಣ. ಇವಾಗ ಬೀನ್ಸ್, ಕಟ್ ಮಾಡಿರುವಂಥ ಬೀನ್ಸ್. ನೀವು ಬೇಕಾದರೆ ಇನ್ನೂ ತರಕಾರಿಗಳನ್ನು ಹಾಕೋಬೋದು, ಬೇರೆ ಬೇರೆ ಥರದ್ದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಫ್ರೈ ಮಾಡಿ ಸ್ವಲ್ಪ 1-2 ನಿಮಿಷ ಮುಚ್ಚಿಡೋಣ. ಇವಾಗ ಸ್ವಲ್ಪ ಕೈ ಆಡಿಸಿ ರುಬ್ಬಿರುವಂಥ ಮಿಶ್ರಣ ಹಾಕೋಣ. ಇದಕ್ಕೆ ಯಾವುದೇ ಥರದ ಪೌಡರ್ಗಳನ್ನು ಹಾಕಿಲ್ಲ ನಾವು, ಅರಿಶಿಣ ಪುಡಿನೂ ಕೂಡ ಹಾಕಿಲ್ಲ. ಇವಾಗ ಟೊಮೆಟೊ ಹಣ್ಣು ಹಾಕೋಣ. ಟೊಮೆಟೊ ಹಣ್ಣನ್ನು ಲಾಸ್ಟ್, ಯಾಕಂದರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ, ಅದಕ್ಕೆ ಹಾಕಬಾರ್ದು, ಲಾಸ್ಟಿಗೆ ಹಾಕಬೇಕು ರೈಸ್ ಹಾಕೋ ಟೈಮ್ಗೆ. ಇವಾಗ ಹಾಕೋಣ. ಇವಾಗ ತೊಳೆದಿರುವಂಥ ರೈಸ್ ಹಾಕೋಣ. ಚೆನ್ನಾಗಿ ಕೈ ಆಡಿಸಿ ಇವಾಗ ನೀರು ಹಾಕೋಣ. ನೀರು ಹಾಕಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಹಾಕೋಣ. ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕಬೇಕು. ಇವೆರಡು ಲಾಸ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ನೋಡ್ಕೊಂಡು ಮುಚ್ಚಿಡಬೇಕು. ಒಂದು 3 ವಿಷಲ್ ಆಗೋ ತನಕ ಇವಾಗ ಇಡೋಣ. ಈಗ 3 ವಿಷಲ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿದೆ ಪಲಾವು. ತುಂಬ ಸಿಂಪಲ್ ಆಗಿರುವಂಥ ಪಲಾವ್ ಇದು. ಯಾವುದೇ ಥರದ ಮಸಾಲೆನೂ ಇಲ್ಲ, ಎಕ್ಸ್ಟ್ರಾ ಅದು ಇದು ಅಂತ ಯಾವ ಮಸಾಲೆನೂ ಆ್ಯಡ್ ಮಾಡಿಲ್ಲ ನಾವು. ಯಾವುದೇ ಪೌಡರ್ಗಳನ್ನು ಕೂಡ ಬಳಸಿಲ್ಲ. ಫ್ರೆಂಡ್ಸ್,
ಲೈಕ್ ಮತ್ತು ಕಮೆಂಟ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಪಲಾವು. ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೆಜಿಟೇಬಲ್ಸ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ತಿಂದೇ ಇರೋರಿಗೆ. ವೆಜ್ ತಿನ್ನೋರು ಕೂಡ ತಿನ್ಬೋದು, ಸಖತ್ತಾಗಿರುತ್ತೆ ಅದು. ನೋಡಿ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.